ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಕ್ಯಾಶ್ ಫ್ರಮ್ ಆಪರೇಷನ್ ಮಾಡೋದು ಹೇಗೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕು ಅಂತಂದರೆ ನಿಮಗೆ ಕ್ಯಾಶ್ ಫ್ರಮ್ ಆಪರೇಷನನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೀವು ತಿಳ್ಕೊಂಡಿರಬೇಕು. ಕ್ಯಾಶ್ ಫ್ರಮ್ ಆಪರೇಷನ್ ತಿಳ್ಕೊಳ್ದೇ ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಮಾಡೋದಕ್ಕೆ ಆಗೋದಿಲ್ಲ. ಕ್ಯಾಶ್ ಫ್ರಮ್ ಆಪರೇಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲಿ 4 ಪಾಯಿಂಟ್ ಬರ್ಕೊಂಡಿದ್ದೀನಿ. ಈ 4ರಲ್ಲಿ ಅಟ್ಲೀಸ್ಟ್ ಫಸ್ಟ್ 1 ಪಾಯಿಂಟ್ ಆದರೂ ನೀವು ಕಲ್ತಿರಬೇಕು. ಫಸ್ಟ್ 1 ಎಲ್ಲದನ್ನು ಕಲಿತೀರಾ ಅಂದರೆ ಕನ್ಫ್ಯೂಷನ್ ಆಗುತ್ತೆ. ಫಸ್ಟ್ 1 ನೋಡ್ಕೊಳ್ಳಿ, ಉಳಿದಿದ್ದೆಲ್ಲ ಅದ್ರದ್ದು ಹೇಗೆ ಕಲಿಬೇಕು ಅನ್ನೋದನ್ನು ನಾನು ಮತ್ತೆ ತಿಳಿಸ್ಕೊಡ್ತೀನಿ. ಡಿಕ್ರೀಸ್ ಆಫ್ ಕರೆಂಟ್ ಅಸೆಟ್ ಏನಾದರೂ ಡಿಕ್ರೀಸ್ ಆದರೆ ನೀವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಇದು ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಎಲ್ಲದನ್ನು ಕಲಿತೀರಾ ಅಂತಂದರೆ ಎಲ್ಲದೂ ಕನ್ಫ್ಯೂಷನ್ ಆಗುತ್ತೆ. ಕರೆಂಟ್ ಅಸೆಟ್ ಡಿಕ್ರೀಸ್ ಆದರೆ ಆ್ಯಡ್ ಮಾಡಬೇಕು. ಹಾಗಾದರೆ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದರೆ ಏನು ಮಾಡಬೇಕು? ಇದರದ್ದು ಅಪೋಸಿಟ್. ಕರೆಂಟ್ ಅಸೆಟ್ ಡಿಕ್ರೀಸ್ ಆದರೆ ಆ್ಯಡ್ ಮಾಡಬೇಕು, ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದರೆ ಲೆಸ್ ಮಾಡಬೇಕು. ಕರೆಂಟ್ ಅಸೆಟ್ಟಿಂದು ಅಪೋಸಿಟ್ ಕರೆಂಟ್ ಲಯಬಿಲಿಟಿ. ನೀವು 4 ಕಲಿತೀರಾ ಅಂತಂದರೆ ಎಲ್ಲದೂ ಕನ್ಫ್ಯೂಷನ್ ಮಾಡ್ಕೊಂಡು ಎಲ್ಲದೂ ತಪ್ಪು ಮಾಡ್ತೀರಾ. ಸೊ ಫಸ್ಟ್ 1 ಮಾತ್ರ ಕಲಿಯಿರಿ. ಡಿಕ್ರೀಸ್ ಇದ್ದಾಗ ಆ್ಯಡ್, ಇನ್ಕ್ರೀಸ್ ಇದ್ದಾಗ ಲೆಸ್. ಅದು ಕರೆಂಟ್ ಅಸೆಟ್ಟಿಗೆ. ಕರೆಂಟ್ ಲಯಬಿಲಿಟಿಗೆ ಆ್ಯಡ್ ಇದ್ದಿದ್ದು ಲೆಸ್ ಆಗುತ್ತೆ, ಲೆಸ್ ಇದ್ದಿದ್ದು ಆ್ಯಡ್ ಆಗುತ್ತೆ. ನೋಡಿ, ಬರೀ ಕ್ಯಾಶ್ ಫ್ರಮ್ ಆಪರೇಷನನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ನೋಡಿ, ನಮ್ಮ ಕುವೆಂಪು ಯೂನಿವರ್ಸಿಟಿಯಲ್ಲಿ ಆಲ್ರೆಡಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈ ಸಬ್ಜೆಕ್ಟ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಜೂನ್ 2015 ಅಂದರೆ ಮೊನ್ನೆ 2015 ಜೂನ್ನಲ್ಲಿ ಆಗಿರುವಂಥ ಕ್ವಶನ್ ಪೇಪರ್ನಲ್ಲಿ ಕ್ಯಾಶ್ ಫ್ರಮ್ ಆಪರೇಷನನ್ನು 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಕ್ಯಾಶ್ ಫ್ರಮ್ ಆಪರೇಷನ್ ಮಾಡಿ ಅಂತ ಕೊಟ್ಟಾಗ ಸಿಂಪಲ್ 5 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯಂಡ್ ದೆನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಿ ಅಂತ ಕೊಟ್ಟಾಗ ನೀವು ಗಮನಿಸ್ಬೋದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಿ ಅಂತ ಕೊಟ್ಟಾಗ ನಿಮಗೆ ಕ್ಯಾಶ್ ಫ್ರಮ್ ಆಪರೇಷನ್ ಮಾಡಲಿಕ್ಕೆ ಗೊತ್ತಿರಬೇಕು. ಇಲ್ಲ ಅಂತಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಕ್ಯಾಶ್ ಫ್ರಮ್ ಆಪರೇಷನ್ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಆಪರೇಷನ್. ಕ್ವಶನ್ ಈ ಥರದಲ್ಲಿದೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಆಪರೇಷನ್. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಕ್ಯಾಶ್ ಫ್ರಮ್ ಆಪರೇಷನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟ್ ಏನು ಬರೀಬೇಕು ಅಂದರೆ ನೆಟ್ ಪ್ರಾಫಿಟ್ ಬರೀಬೇಕು. ಕ್ವಶನಲ್ಲಿ ಕೊಟ್ಟಿರ್ತಾರೆ ಪ್ರಾಫಿಟ್. ಸೊ ಎಷ್ಟು ಪ್ರಾಫಿಟ್ ಕೊಟ್ಟಿದ್ದಾರೆ? ಲಾಸ್ಟ್ ಎಂಟ್ರಿ ಕೊಟ್ಟಿದ್ದಾರೆ ಪ್ರಾಫಿಟ್ 70,000 ಕೊಟ್ಟಿದ್ದಾರೆ. ಸೊ ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟು ಪ್ರಾಫಿಟನ್ನು ಬರ್ಕೊಳ್ಬೇಕು. ಆ ನಂತರದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಆ್ಯಡ್ ಅಂತ ಬರ್ಕೊಳ್ಳಿ, ಸ್ವಲ್ಪ ಸ್ಪೇಸ್ ಬಿಟ್ಟು ಲೆಸ್ ಅಂತ ಬರ್ಕೊಳ್ಳಿ. ನೋಡಿ, ಆ್ಯಡ್ ಅಂತ ಬರ್ಕೊಂಡು ಒಂದು 4 ಲೈನ್ ಸ್ಪೇಸ್ ಬಿಟ್ಟಿದ್ದೀನಿ, ಲೆಸ್ ಅಂತ ಬರ್ಕೊಂಡು 4 ಲೈನ್ ಸ್ಪೇಸ್ ಬಿಟ್ಟಿದ್ದೀನಿ. ಏನಕ್ಕೆಂದರೆ ಎಂಟ್ರೀಸ್ ಕಮ್ಮಿ ಕೊಟ್ಟಿದ್ದಾರೆ. ಸೊ ಒಂದು ವೇಳೆ ಎಂಟ್ರೀಸ್ ತುಂಬ ಎಂಟ್ರೀಸ್ ಕೊಟ್ಟು 10 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಕಮ್ಮಿ ಎಂಟ್ರೀಸ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಪ್ರಾಫಿಟ್ ಬಿಟ್ಟು 5 ಎಂಟ್ರಿ ಇದೆ. ಒಂದು 3 ಎಂಟ್ರಿ ಆ್ಯಡಿಗೆ ಬರುತ್ತೆ, 3 ಎಂಟ್ರಿ ಲೆಸ್ಸಿಗೆ ಬರುತ್ತೆ. ಸೊ ಅದಕ್ಕೆ ಬೇಕಾಗುವಷ್ಟು ಸ್ಪೇಸನ್ನು ನಾನು ಬಿಟ್ಕೊಂಡಿದ್ದೀನಿ. ಸಪೋಸ್ ಏನಾದರೂ ಒಂದು 10 ಎಂಟ್ರಿ ಕೊಟ್ಟಿದ್ದರೆ 5 ಲೈನ್ ಸ್ಪೇಸ್ ಬಿಟ್ಕೊಂಡ್ರೆ ಆಯಿತು. ಸೊ ಈಗ ಆ ಎಂಟ್ರಿಗಳನ್ನೆಲ್ಲ ಹೇಗೆ ಮಾಡಬೇಕು ಅಂತಂದರೆ ಇಲ್ಲಿ ಒಂದಷ್ಟು ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಯಾವ್ದಾವುದು ಕರೆಂಟ್ ಅಸೆಟ್, ಯಾವ್ದಾವುದು ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ಇಲ್ಲೇನಾದರೂ ಫಿಕ್ಸಡ್ ಅಸೆಟ್ ಕೊಟ್ಟಿದ್ರೆ ಅದನ್ನು ನೀವು ಈ ಫಾರ್ಮೆಟಿಗೆ ಬರೀಲಿಕ್ಕಿಲ್ಲ. ಫಿಕ್ಸಡ್ ಅಸೆಟ್ ಅಂದರೆ ಯಾವ್ದು? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್, ಮೋಟಾರ್ ವೆಹಿಕಲ್. ಫಿಕ್ಸಡ್ ಅಸೆಟನ್ನು ಬರೀಲಿಕ್ಕಿಲ್ಲ. ದೆನ್ ಅದರ್ ದ್ಯಾನ್ ಕರೆಂಟ್ ಲಯಬಿಲಿಟೀಸನ್ನು ಹೊರತುಪಡಿಸಿ ಇನ್ನು ಉಳಿದಿರುವಂಥ ಲಯಬಿಲಿಟೀಸನ್ನು, ಫಾರ್ ಎಕ್ಸಾಂಪಲ್ ಈಕ್ವಿಟೀಸ್ ಆ್ಯಂಡ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್, ರಿಸರ್ವ್ಸ್, P&L, ರಿಟೈನ್ಡ್ ಅರ್ನಿಂಗ್ಸ್, ಆ ಥರದ್ದು ಯಾವ ಎಂಟ್ರಿಗಳನ್ನು ಇಲ್ಲಿಗೆ ಬರೀಲಿಕ್ಕಿಲ್ಲ. ಓನ್ಲಿ ಕರೆಂಟ್ ಅಸೆಟ್ಸ್, ಈಗ ಅದೇ ಥರನೇ ಕೊಟ್ಟಿದ್ದಾರೆ ಕ್ವಶನ್ನು. ಒಂದು ವೇಳೆ ಕೆಲವೊಂದು ಕ್ವಶನಲ್ಲಿ ಫಿಕ್ಸ್ಡ್ ಅಸೆಟನ್ನು ಮರ್ಜ್ ಮಾಡಿ ಕೊಟ್ಟಿದ್ದರೆ ನೀವು ಫಿಕ್ಸ್ಡ್ ಅಸೆಟನ್ನು ಇಲ್ಲಿ ಬರೀಲಿಕ್ಕಿಲ್ಲ. ಫಸ್ಟ್ ಎಂಟ್ರಿ ಯಾವುದಿದೆ? ಡಿಟಾರ್ಸ್ ಇದೆ. ಡಿಟಾರ್ಸ್ ಅಂದರೆ ಏನು? ಬೇರೆಯವರಿಂದ ದುಡ್ಡು ಬರಲಿಕ್ಕಿದೆ. ಎಷ್ಟು ದುಡ್ಡು ಬರಲಿಕ್ಕಿದೆ? 2020 9,000 ಇದೆ, 2021 11,500 ಇದೆ. ಸೊ ಇಲ್ಲಿ 4 ಎಂಟ್ರಿ ಇದೆ. ಸೊ ಫಸ್ಟ್ ನೀವು ಏನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಡಿಟಾರ್ಸ್ ಅಂದರೆ ಕರೆಂಟ್ ಅಸೆಟಾ, ಕರೆಂಟ್ ಲಯಬಿಲಿಟಿನ? ಡಿಟಾರ್ಸ್ ಅಂದರೆ ಬರಲಿಕ್ಕಿರುವಂಥ ದುಡ್ಡು. ಯಾರಿಂದನಾದರೂ ದುಡ್ಡು ಬರಲಿಕ್ಕಿದೆ ಅಂತಂದರೆ ಅದು ಅಸೆಟ್ ಆಗುತ್ತೆ. ಸೊ ಅಸೆಟ್ಟಲ್ಲಿ ಕೂಡ ಇಲ್ಲಿ ಎರಡು ಎಂಟ್ರಿ ಇದೆ, ಒಂದು ಡಿಕ್ರೀಸ್, ಒಂದು ಇನ್ಕ್ರೀಸ್. ನೋಡಿ, ಫಸ್ಟ್ ಇಯರಲ್ಲಿ 9,000 ಇದೆ, ಸೆಕೆಂಡ್ ಇಯರಲ್ಲಿ 11,500 ಇದೆ. ಸೊ ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ನಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಮೌಂಟನ್ನು ಕಂಪೇರ್ ಮಾಡಿದಾಗ ಸೆಕೆಂಡ್ ಇಯರ್ನಲ್ಲಿ ಅಮೌಂಟ್ ಜಾಸ್ತಿ ಇದೆ. ಸೊ ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆಫ್ ಕರೆಂಟ್ ಅಸೆಟ್ ಏನಾದರೂ ಇನ್ಕ್ರೀಸ್ ಆದರೆ ಏನು ಮಾಡಬೇಕು? ಲೆಸ್ಸಿಗೆ ಬರೀಬೇಕು. ಸೊ ನಾನು ಇಲ್ಲಿ ಲೆಸ್ಸಿಗೆ ಬರೀತಾ ಇದ್ದೀನಿ. ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆಫ್ ಜಾಸ್ತಿ ಆಗಿರೋದ್ರಿಂದ ಇನ್ಕ್ರೀಸ್, ಕಮ್ಮಿ ಆದರೆ ಆ್ಯಡಿಗೆ ಬರೀಬೇಕಿತ್ತು. ಜಾಸ್ತಿ ಆಗಿರೋದ್ರಿಂದ ಲೆಸ್ಸಿಗೆ ಬರೀತಾ ಇದ್ದೀನಿ. ಎಷ್ಟು ಅಮೌಂಟ್ ಬರೀಬೇಕು ಅಂತಂದರೆ ಡಿಫ್ರೆನ್ಸ್ ಅಮೌಂಟನ್ನು ಬರೀಬೇಕು. 9,000 11,500. ಡಿಫ್ರೆನ್ಸ್ ಅಮೌಂಟ್ ಎಷ್ಟು? ಇನ್ಕ್ರೀಸ್ ಆಫ್ ಡಿಟಾರ್ಸ್, ಡಿಫ್ರೆನ್ಸ್ ಅಮೌಂಟು 2,500.
ಅಲ್ಲಿಗೆ ಫಸ್ಟ್ ಎಂಟ್ರಿ ಆಯಿತು. ಬಿಲ್ಸ್ ರಿಸೀವಬಲ್, ಯಾರಿಂದನಾದರೂ ನಿಮಗೆ ಬಿಲ್ ಮುಖಾಂತರ ದುಡ್ಡು ಬರಲಿಕ್ಕಿದ್ರೆ ಅದಕ್ಕೆ ಬಿಲ್ಸ್ ರಿಸೀವಬಲ್ ಅಂತ ಅಂತೀವಿ, ಬರಲಿಕ್ಕಿರುವಂಥ ದುಡ್ಡು. ಇದು ಕೂಡ ಅಸೆಟ್ ಆಗುತ್ತೆ. ಸೊ ಅಸೆಟ್ ಆದರೆ ಇವೆರಡರಲ್ಲಿ ಯಾವ್ದಾರು ಒಂದನ್ನು ಫಾಲೋ ಮಾಡಬೇಕು. 50,000 47,000 ಸೆಕೆಂಡ್ ಇಯರಲ್ಲಿ ಅಮೌಂಟು ಕಮ್ಮಿ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಡಿಕ್ರೀಸ್ ಆದರೆ ಎಲ್ಲಿ ಬರೀಬೇಕು, ಆ್ಯಡಿಗೆ ಬರೀಬೇಕು. ಸೊ ಏನಂತ ಎಂಟ್ರಿ ಬರೀಬೇಕು, ಡಿಕ್ರೀಸ್ ಆಗ್ತಾ ಇದೆ. ಸೊ ಡಿಕ್ರೀಸ್ ಆಫ್, ಏನಕ್ಕೆ ಆ್ಯಡಿಗೆ ಬರೆದಿದ್ದು, ಡಿಕ್ರೀಸ್ ಆದರೆ ಆ್ಯಡಿಗೆ ಬರೀಬೇಕು, ಇನ್ಕ್ರೀಸ್ ಆದರೆ ಲೆಸ್ಸಿಗೆ ಬರೀಬೇಕು. ಡಿಕ್ರೀಸ್ ಆಫ್ ಬಿಲ್ಸ್ ರಿಸೀವಬಲ್ ಎಷ್ಟು ಅಮೌಂಟ್ ಬರೀಬೇಕು, ಡಿಫ್ರೆನ್ಸ್ ಅಮೌಂಟ್ ಬರೀಬೇಕು. 50,000 47,000 ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಅಂತಂದರೆ 3,000 ರೂಪಾಯಿ ಡಿಫ್ರೆನ್ಸ್ ಅಮೌಂಟ್. ಕಳೆದ್ರೆ ನಿಮಗೆ ಡಿಫ್ರೆನ್ಸ್ ಅಮೌಂಟ್ ಸಿಗುತ್ತೆ. ನೆಕ್ಸ್ಟು ಕ್ರೆಡಿಟಾರ್ಸ್, ನೀವು ಯಾರಿಗಾದ್ರೂ ದುಡ್ಡು ಕೊಡಲಿಕ್ಕಿದ್ರೆ ಅವರಿಗೆ ಕ್ರೆಡಿಟಾರ್ಸ್ ಅಂತ ಅಂತೀವಿ. ದುಡ್ಡು ಬರಲಿಕ್ಕಿದ್ರೆ ಡಿಟಾರ್ಸು, ದುಡ್ಡು ಕೊಡಲಿಕ್ಕಿದ್ರೆ ಕ್ರೆಡಿಟಾರ್ಸ್. ಎಷ್ಟು ದುಡ್ಡು ಕೊಡಲಿಕ್ಕಿದೆ, ಸೊ ನೀವೀಗ ಕರೆಂಟ್ ಅಸೆಟ್ಸ್ ಇವೆರಡು ಪಾಯಿಂಟ್ ನೋಡೋದಲ್ಲ, ಲಯಬಿಲಿಟೀಸನ್ನು ನೋಡೋಕ್ಕೆ. ಕ್ರೆಡಿಟಾರ್ಸ್ ಅಂದರೆ ಲಯಬಿಲಿಟಿ. ಸೊ ಇವೆರಡರಲ್ಲಿ ಯಾವ್ದಾರು ಒಂದನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ. 9,000 7,000 ಅಮೌಂಟು ಸೆಕೆಂಡ್ ಇಯರ್ನಲ್ಲಿ ಅಮೌಂಟು ಕಮ್ಮಿ ಆಗಿದೆ. ಡಿಕ್ರೀಸ್ ಆಫ್ ಕರೆಂಟ್ ಲಯಬಿಲಿಟಿ, ಅಮೌಂಟ್ ಕಮ್ಮಿ ಆಗಿದ್ದರಿಂದ ಫಸ್ಟ್ ಒನ್ ನೋಡಬೇಕು. ಈಗ ಡಿಕ್ರೀಸ್, ಸೊ ಕಮ್ಮಿ ಆದರೆ ಎಲ್ಲಿ ಬರೀಬೇಕು, ಲೆಸ್ಸಿಗೆ ಬರೀಬೇಕಾಗತ್ತೆ. ಯಾವ ಎಂಟ್ರಿ ಅದು, ಕ್ರೆಡಿಟಾರ್ಸ್. ಡಿಕ್ರೀಸ್ ಆಫ್, ನೋಡಿ ಅಮೌಂಟ್ ಕಮ್ಮಿ ಆಗಿದೆ, ಡಿಕ್ರೀಸ್ ಆಗಿದೆ. ಸೊ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದರೆ ಇಲ್ಲಿ ಬರೀಬೇಕು, ಲೆಸ್ಸಿಗೆ ಬರೀಬೇಕು. ಡಿಕ್ರೀಸ್ ಆಫ್ ಕ್ರೆಡಿಟಾರ್ಸ್. ಎಷ್ಟು ಅಮೌಂಟ್ ಇದೆ ಕ್ರೆಡಿಟಾರ್ಸ್, ಡಿಫ್ರೆನ್ಸ್ ಅಮೌಂಟು 2,000. ಸೊ ನೆಕ್ಸ್ಟ್ ಇರೋವಂಥ ಎಂಟ್ರಿ ಬಿಲ್ಸ್ ಪೇಯಬಲ್. ಏನಾದರೂ ಅಮೌಂಟನ್ನು ಬಿಲ್ ಮುಖಾಂತರ ಕಟ್ಟಲಿಕ್ಕಿದ್ರೆ ನಿಮಗೆ ಲಯಬಿಲಿಟಿ ಆಗುತ್ತೆ, ಬರಲಿಕ್ಕಿದ್ರೆ ಅಸೆಟ್ ಆಗುತ್ತೆ. ಬಿಲ್ಸ್ ರಿಸೀವಬಲ್ ಅಸೆಟ್, ಬಿಲ್ಸ್ ಪೇಯಬಲ್ ಲಯಬಿಲಿಟಿ. ಫಸ್ಟು ನೀವು ಅಸೆಟ್ ಲಯಬಿಲಿಟಿನ ಅಂತ ಐಡೆಂಟಿಫೈ ಮಾಡಬೇಕು. ಆ ನಂತರದಲ್ಲಿ ಪ್ಲಸ್ ಮೈನಸ್ ಅನ್ನು ನೋಡೋದು. ಬಿಲ್ಸ್ ಪೇಯಬಲ್ ಲಯಬಿಲಿಟಿ. ಸೊ ಇವೆರಡರಲ್ಲಿ ಯಾವ್ದಾರು ಒಂದನ್ನು ಫಾಲೋ ಮಾಡಬೇಕು. ಅಮೌಂಟ್ 20,000 25,000 ಜಾಸ್ತಿ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆದರೆ ಏನು ಮಾಡಬೇಕು, ಆ್ಯಡಿಗೆ ಬರೀಬೇಕು. ಯಾವ ಎಂಟ್ರಿ ಅದು, ಇನ್ಕ್ರೀಸ್ ಆಫ್ ಬಿಲ್ಸ್ ಪೇಯಬಲ್. ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆ, 5,000 ಇನ್ಕ್ರೀಸ್ ಆಗಿದೆ. ಸೊ ನೆಕ್ಸ್ಟ್ ಇರೋವಂಥ ಎಂಟ್ರಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಏನಾದರೂ ದುಡ್ಡು ಕೊಡಲಿಕ್ಕೆ ಬಾಕಿ ಇದ್ದರೆ ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಬಾಕಿ ಇದೆ, ಹೋದ ವರ್ಷದ ಕರೆಂಟ್ ಬಿಲ್ ಇನ್ನೂ ಕಟ್ಟಿಲ್ಲ, ಅದು ನಿಮಗೆ ಲಯಬಿಲಿಟಿ ಆಗುತ್ತೆ. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಫಾಲೋ ಮಾಡಬೇಕು. 1,100 1,300 ಜಾಸ್ತಿ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಆ್ಯಡಿಗೆ ಬರೀಬೇಕು. ಎಂಟ್ರಿ ಯಾವುದದು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಇನ್ಕ್ರೀಸ್ ಆಫ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಡಿಫ್ರೆನ್ಸ್ ಅಮೌಂಟ್ ಎಷ್ಟಿದೆ, 200 ಇದೆ, 200 ಬರೆದ್ರೆ ಆಯಿತು. ಸಪೋಸ್ ಏನಾದರೂ ಪ್ರೀಪೇಯ್ಡ್ ಅಂತ ಕೊಟ್ಟಿದ್ರೆ, ಮುಂಚಿತವಾಗಿ ನೀವೇನಾದರೂ ಅಮೌಂಟ್ ಕಟ್ಟಿದರೆ ಅದು ನಿಮಗೆ ಅಸೆಟ್ ಆಗುತ್ತೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆದರೆ ಅಸೆಟ್ ಅಂತ ಕನ್ಸಿಡರ್ ಮಾಡಬೇಕು. ಇವೆರಡರಲ್ಲಿ ಯಾವ್ದಾರು ಒಂದು ಫಾಲೋ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಅಂತ ಆದರೆ ಲಯಬಿಲಿಟಿ. ಸೊ ಈ ಥರದಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕು. ಸೊ ನೆಕ್ಸ್ಟ್ ಈಗ ಎಲ್ಲ ಎಂಟ್ರೀಸ್ ಬರೆದಾಯಿತು. ಡಿಟಾರ್ಸ್ ಆಯಿತು, ಬಿಲ್ಸ್ ರಿಸೀವಬಲ್ ಆಯಿತು, ಕ್ರೆಡಿಟಾರ್ಸ್ ಆಯಿತು, ಬಿಲ್ಸ್ ಪೇಯಬಲ್ ಆಯಿತು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಆಯಿತು, ಪ್ರಾಫಿಟು ಆಯಿತು. ಪ್ರಾಫಿಟನ್ನು ಫಸ್ಟೇ ಬರ್ಕೊಂಡಿದ್ದೀವಿ. ಸೊ ಇವಿಷ್ಟನ್ನು ನೀವು ಆ್ಯಡ್ ಅಂತಿರೋದನ್ನೆಲ್ಲ ಆ್ಯಡ್ ಮಾಡಬೇಕು, ಲೆಸ್ ಅಂತಿರೋದೆಲ್ಲ ಲೆಸ್ ಮಾಡಬೇಕು. ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರೇ ಕ್ಯಾಶ್ ಫ್ರಮ್ ಆಪರೇಷನ್ಸ್. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 70,000 ಪ್ಲಸ್ 3,000 ಪ್ಲಸ್ 5,000 ಪ್ಲಸ್ 200 ಪ್ಲಸ್ minus 2,500 minus 2,000. So the answer is 73,700. 70,000ಗೆ ಆ್ಯಡ್ ಅಂತಿರೋದನ್ನೆಲ್ಲ ಆ್ಯಡ್ ಮಾಡಿ, 3,000 5,000 200 ಆ್ಯಡ್ ಮಾಡಿ, ಲೆಸ್ ಅಂತಿರೋ ಅಮೌಂಟನ್ನು ಲೆಸ್ ಮಾಡಿದರೆ ಆಯ್ತು. 2,500 ಮತ್ತು 2,000 ಲೆಸ್ ಮಾಡಿದಾಗ 70 ಲೆಸ್ ಮಾಡಿದಾಗ ಬರುವಂಥ ಆನ್ಸರೇ ಕ್ಯಾಶ್ ಫ್ರಮ್ ಆಪರೇಷನ್ ಆಗುತ್ತೆ. ಸೊ ದ ಫೈನಲ್ ಆನ್ಸರ್ ಈಸ್ 73,700. ಸೊ ಈ ಥರದಲ್ಲಿ ನೀವು ಕ್ಯಾಶ್ ಫ್ರಮ್ ಆಪರೇಷನ್ ಕೇಳಿದಾಗ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಿ ಅಂತ ಕೊಟ್ಟರೆ ನೋಡಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಇದು ಕೂಡ ಒಂದು ಸಣ್ಣ ಸ್ಟೆಪ್. ಸೊ ನೋಡಿ, ಯಾವ್ದ್ಯಾವ್ದು ಅಸೆಟ್ ಕೊಟ್ಟಿದ್ದಾರೆ ಇಲ್ಲಿ, ಕರೆಂಟ್ ಅಸೆಟ್ಸ್ ಯಾವ್ದ್ಯಾವ್ದಿದೆ, ಸ್ಟಾಕ್ ಇದೆ, ಡಿಟಾರ್ಸ್ ಇದೆ, ಕ್ಯಾಶ್ ಇದೆ, ಬ್ಯಾಂಕ್ ಇದೆ, ಇವೆಲ್ಲ ಕರೆಂಟ್ ಅಸೆಟ್. ಕರೆಂಟ್ ಲಯಬಿಲಿಟೀಸ್ ಯಾವ್ದ್ಯಾವುದು, ಕ್ರೆಡಿಟಾರ್ಸ್ ಮತ್ತು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಕರೆಂಟ್ ಲಯಬಿಲಿಟಿ.
ಸೊ ಇವನ್ ಬ್ಯಾಂಕ್ ಲೋನನ್ನು ನೀವು ಕರೆಂಟ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇವಿಷ್ಟನ್ನು ನೀವು ನಾನು ಈಗ ಹೇಳಿರೋಂಥ ಎಂಟ್ರಿಗಳನ್ನು ಇದೇ ಥರನೇ ಟ್ರೀಟ್ ಮಾಡಬೇಕು. ಸೊ ಇನ್ನು ಉಳಿದಿರೋದಕ್ಕೆಲ್ಲ ಬೇರೆ ಪ್ರೊಸೀಜರ್ ಇದೆ, ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕ್ಯಾಶ್ ಫ್ರಮ್ ಆಪ್ರೇಷನ್ ಅಂತಂದರೆ ನೀವು ಇವಿಷ್ಟನ್ನು ಫಾಲೋ ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.